ರಾಷ್ಟ್ರ ರಾಜಧಾನಿ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಮೈ ಕೊರೆಯುವ ಚಳಿಯ ಜೊತೆಗೆ ಗಾಳಿಯೂ ಕೂಡ ವಿಷವಾಗ್ತಾ ಇದ್ದು ಭಾರಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಜನರ ಬದುಕೆ ತತ್ತರಿಸಿದೆ. ಮೈ ಕೊರೆಯುವ ಚಳಿಗೆ ದೆಹಲಿ ತತ್ತರ. ಕಳಪೆಗೆ ಜಾರಿದ ದೆಹಲಿ ವಾಯು ಗುಣಮಟ್ಟ. ಮೈ ಕೊರೆಯುವ ಚಳಿ, ರಸ್ತೆಯೇ ಕಾಣದಂತೆ ಹೊಗೆಯಂತೆ ಆವರಿಸಿದ ದಟ್ಟ ಮಂಜು, ನಿಧಾನವಾಗಿ ಚಲಿಸುತ್ತಿರುವ ವಾಹನಗಳು. ರಾಷ್ಟ್ರ ರಾಜಧಾನಿ ದೆಹಲಿ ಚಳಿ ಹಾಗೂ ವಿಷದ ಗಾಳಿಗೆ ತತ್ತರಿಸಿದೆ. ಜನರ ಬದುಕು ಅಕ್ಷರಶಃ ಅಲ್ಲೋಲ ಕಲ್ಲೋಲವಾಗಿದೆ. ಕ್ಷಣ ಕ್ಷಣಕ್ಕೂ ದೆಹಲಿಯಲ್ಲಿ ವಾಯು ಗುಣಮಟ್ಟ ಕುಸಿಯುತ್ತಿದೆ. ಉಸಿರಾಡಲು ಯೋಗ್ಯವಲ್ಲದ ಗಾಳಿ, ಮೈ ನಡುಗುವ ಚಳಿಗೆ ದೆಹಲಿ ಜನರು ತಂಡ ಹೊಡೆದಿದ್ದಾರೆ. ಮನೆಯಿಂದ ಆಚೆ ಬರಲು ಹಿಂದೇಟು ಹಾಕ್ತಿದ್ದಾರೆ. ಜೊತೆಗೆ ಹಲವು ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ 400ರ ಗಡಿ ದಾಟಿದೆ. ಕಳೆದ ಕೆಲ ದಿನಗಳಿಂದ ವಾಯು ಗುಣಮಟ್ಟ ಕುಸಿಯುತ್ತಿದ್ದು ಜನರ ಆರೋಗ್ಯದ ಮೇಲೂ ತೀವ್ರ ಪರಿಣಾಮ ಬೀರುತ್ತಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ದೆಹಲಿ ಪರಿಸ್ಥಿತಿ ಬಿಗಡಾಯಿಸಿದೆ. ವಿಮಾನ ಸಂಚಾರದಲ್ಲಿ ವ್ಯತ್ಯಯ. ಇನ್ನು ದಟ್ಟವಾದ ಮಂಜಿನಿಂದಾಗಿ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಯಿತು. ಇದಲ್ಲದೆ ಉತ್ತರ ಪ್ರದೇಶದಲ್ಲೂ ರೈಲು ಪ್ರಯಾಣಕ್ಕೂ ಅಡಚಣೆಯಾಗಿ ಕೆಲವು ವಿಳಂಬವಾಗಿ ಸಂಚರಿಸಿದ್ವು. ನೋಯ್ಡಾದಲ್ಲೂ ಭಾರಿ ಮಂಜು ಆವರಿಸಿದ್ದು ಹೈವೇಯಲ್ಲಿ ವಾಹನ ಸವಾರರು ಪರದಾಡಿದ್ರು. ಸದ್ಯ ರಣಭೀಕರ ಚಳಿಗೆ ಉತ್ತರ ಭಾರತ ಕಂಗಾಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರ ರಾಜಧಾನಿ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಮೈ ಕೊರೆಯುವ ಚಳಿಯ ಜೊತೆಗೆ ಗಾಳಿಯೂ ಕೂಡ ವಿಷವಾಗ್ತಾ ಇದ್ದು ಭಾರಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಜನರ ಬದುಕೆ ತತ್ತರಿಸಿದೆ. ಮೈ ಕೊರೆಯುವ ಚಳಿಗೆ ದೆಹಲಿ ತತ್ತರ. ಕಳಪೆಗೆ ಜಾರಿದ ದೆಹಲಿ ವಾಯು ಗುಣಮಟ್ಟ. ಮೈ ಕೊರೆಯುವ ಚಳಿ, ರಸ್ತೆಯೇ ಕಾಣದಂತೆ ಹೊಗೆಯಂತೆ ಆವರಿಸಿದ ದಟ್ಟ ಮಂಜು, ನಿಧಾನವಾಗಿ ಚಲಿಸುತ್ತಿರುವ ವಾಹನಗಳು. ರಾಷ್ಟ್ರ ರಾಜಧಾನಿ ದೆಹಲಿ ಚಳಿ ಹಾಗೂ ವಿಷದ ಗಾಳಿಗೆ ತತ್ತರಿಸಿದೆ. ಜನರ ಬದುಕು ಅಕ್ಷರಶಃ ಅಲ್ಲೋಲ ಕಲ್ಲೋಲವಾಗಿದೆ. ಕ್ಷಣ ಕ್ಷಣಕ್ಕೂ ದೆಹಲಿಯಲ್ಲಿ ವಾಯು ಗುಣಮಟ್ಟ ಕುಸಿಯುತ್ತಿದೆ. ಉಸಿರಾಡಲು ಯೋಗ್ಯವಲ್ಲದ ಗಾಳಿ, ಮೈ ನಡುಗುವ ಚಳಿಗೆ ದೆಹಲಿ ಜನರು ತಂಡ ಹೊಡೆದಿದ್ದಾರೆ. ಮನೆಯಿಂದ ಆಚೆ ಬರಲು ಹಿಂದೇಟು ಹಾಕ್ತಿದ್ದಾರೆ. ಜೊತೆಗೆ ಹಲವು ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ 400ರ ಗಡಿ ದಾಟಿದೆ. ಕಳೆದ ಕೆಲ ದಿನಗಳಿಂದ ವಾಯು ಗುಣಮಟ್ಟ ಕುಸಿಯುತ್ತಿದ್ದು ಜನರ ಆರೋಗ್ಯದ ಮೇಲೂ ತೀವ್ರ ಪರಿಣಾಮ ಬೀರುತ್ತಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ದೆಹಲಿ ಪರಿಸ್ಥಿತಿ ಬಿಗಡಾಯಿಸಿದೆ. ವಿಮಾನ ಸಂಚಾರದಲ್ಲಿ ವ್ಯತ್ಯಯ. ಇನ್ನು ದಟ್ಟವಾದ ಮಂಜಿನಿಂದಾಗಿ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಯಿತು. ಇದಲ್ಲದೆ ಉತ್ತರ ಪ್ರದೇಶದಲ್ಲೂ ರೈಲು ಪ್ರಯಾಣಕ್ಕೂ ಅಡಚಣೆಯಾಗಿ ಕೆಲವು ವಿಳಂಬವಾಗಿ ಸಂಚರಿಸಿದ್ವು. ನೋಯ್ಡಾದಲ್ಲೂ ಭಾರಿ ಮಂಜು ಆವರಿಸಿದ್ದು ಹೈವೇಯಲ್ಲಿ ವಾಹನ ಸವಾರರು ಪರದಾಡಿದ್ರು. ಸದ್ಯ ರಣಭೀಕರ ಚಳಿಗೆ ಉತ್ತರ ಭಾರತ ಕಂಗಾಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರ ರಾಜಧಾನಿ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಮೈ ಕೊರೆಯುವ ಚಳಿಯ ಜೊತೆಗೆ ಗಾಳಿಯೂ ಕೂಡ ವಿಷವಾಗ್ತಾ ಇದ್ದು ಭಾರಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಜನರ ಬದುಕೆ ತತ್ತರಿಸಿದೆ. ಮೈ ಕೊರೆಯುವ ಚಳಿಗೆ ದೆಹಲಿ ತತ್ತರ. ಕಳಪೆಗೆ ಜಾರಿದ ದೆಹಲಿ ವಾಯು ಗುಣಮಟ್ಟ. ಮೈ ಕೊರೆಯುವ ಚಳಿ, ರಸ್ತೆಯೇ ಕಾಣದಂತೆ ಹೊಗೆಯಂತೆ ಆವರಿಸಿದ ದಟ್ಟ ಮಂಜು, ನಿಧಾನವಾಗಿ ಚಲಿಸುತ್ತಿರುವ ವಾಹನಗಳು. ರಾಷ್ಟ್ರ ರಾಜಧಾನಿ ದೆಹಲಿ ಚಳಿ ಹಾಗೂ ವಿಷದ ಗಾಳಿಗೆ ತತ್ತರಿಸಿದೆ. ಜನರ ಬದುಕು ಅಕ್ಷರಶಃ ಅಲ್ಲೋಲ ಕಲ್ಲೋಲವಾಗಿದೆ. ಕ್ಷಣ ಕ್ಷಣಕ್ಕೂ ದೆಹಲಿಯಲ್ಲಿ ವಾಯು ಗುಣಮಟ್ಟ ಕುಸಿಯುತ್ತಿದೆ.
ಉಸಿರಾಡಲು ಯೋಗ್ಯವಲ್ಲದ ಗಾಳಿ, ಮೈ ನಡುಗುವ ಚಳಿಗೆ ದೆಹಲಿ ಜನರು ತಂಡ ಹೊಡೆದಿದ್ದಾರೆ. ಮನೆಯಿಂದ ಆಚೆ ಬರಲು ಹಿಂದೇಟು ಹಾಕ್ತಿದ್ದಾರೆ. ಜೊತೆಗೆ ಹಲವು ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ 400ರ ಗಡಿ ದಾಟಿದೆ. ಕಳೆದ ಕೆಲ ದಿನಗಳಿಂದ ವಾಯು ಗುಣಮಟ್ಟ ಕುಸಿಯುತ್ತಿದ್ದು ಜನರ ಆರೋಗ್ಯದ ಮೇಲೂ ತೀವ್ರ ಪರಿಣಾಮ ಬೀರುತ್ತಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ದೆಹಲಿ ಪರಿಸ್ಥಿತಿ ಬಿಗಡಾಯಿಸಿದೆ. ವಿಮಾನ ಸಂಚಾರದಲ್ಲಿ ವ್ಯತ್ಯಯ. ಇನ್ನು ದಟ್ಟವಾದ ಮಂಜಿನಿಂದಾಗಿ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಯಿತು. ಇದಲ್ಲದೆ ಉತ್ತರ ಪ್ರದೇಶದಲ್ಲೂ ರೈಲು ಪ್ರಯಾಣಕ್ಕೂ ಅಡಚಣೆಯಾಯಿತು. ಕೆಲವು ವಿಳಂಬವಾಗಿ ಸಂಚರಿಸಿದ್ವು. ನೋಯ್ಡಾದಲ್ಲೂ ಭಾರಿ ಮಂಜು ಆವರಿಸಿದ್ದು ಹೈವೇಯಲ್ಲಿ ವಾಹನ ಸವಾರರು ಪರದಾಡಿದ್ರು. ಸದ್ಯ ರಣಭೀಕರ ಚಳಿಗೆ ಉತ್ತರ ಭಾರತ ಕಂಗಾಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರ ರಾಜಧಾನಿ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಮೈ ಕೊರೆಯುವ ಚಳಿಯ ಜೊತೆಗೆ ಗಾಳಿಯೂ ಕೂಡ ವಿಷವಾಗ್ತಾ ಇದ್ದು ಭಾರಿ ಆತಂಕವನ್ನ ಸೃಷ್ಟಿ ಮಾಡಿದೆ. ಜನರ ಬದುಕೆ ತತ್ತರಿಸಿದೆ. ಮೈ ಕೊರೆಯುವ ಚಳಿಗೆ ದೆಹಲಿ ತತ್ತರ. ಕಳಪೆಗೆ ಜಾರಿದ ದೆಹಲಿ ವಾಯು ಗುಣಮಟ್ಟ. ಮೈ ಕೊರೆಯುವ ಚಳಿ, ರಸ್ತೆಯೇ ಕಾಣದಂತೆ ಹೊಗೆಯಂತೆ ಆವರಿಸಿದ ದಟ್ಟ ಮಂಜು, ನಿಧಾನವಾಗಿ ಚಲಿಸುತ್ತಿರುವ ವಾಹನಗಳು. ರಾಷ್ಟ್ರ ರಾಜಧಾನಿ ದೆಹಲಿ ಚಳಿ ಹಾಗೂ ವಿಷದ ಗಾಳಿಗೆ ತತ್ತರಿಸಿದೆ. ಜನರ ಬದುಕು ಅಕ್ಷರಶಃ ಅಲ್ಲೋಲ ಕಲ್ಲೋಲವಾಗಿದೆ. ಕ್ಷಣ ಕ್ಷಣಕ್ಕೂ ದೆಹಲಿಯಲ್ಲಿ ವಾಯು ಗುಣಮಟ್ಟ ಕುಸಿಯುತ್ತಿದೆ. ಉಸಿರಾಡಲು ಯೋಗ್ಯವಲ್ಲದ ಗಾಳಿ, ಮೈ ನಡುಗುವ ಚಳಿಗೆ ದೆಹಲಿ ಜನರು ತಂಡ ಹೊಡೆದಿದ್ದಾರೆ. ಮನೆಯಿಂದ ಆಚೆ ಬರಲು ಹಿಂದೇಟು ಹಾಕ್ತಿದ್ದಾರೆ. ಜೊತೆಗೆ ಹಲವು ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ 400ರ ಗಡಿ ದಾಟಿದೆ. ಕಳೆದ ಕೆಲ ದಿನಗಳಿಂದ ವಾಯು ಗುಣಮಟ್ಟ ಕುಸಿಯುತ್ತಿದ್ದು ಜನರ ಆರೋಗ್ಯದ ಮೇಲೂ ತೀವ್ರ ಪರಿಣಾಮ ಬೀರುತ್ತಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ದೆಹಲಿ ಪರಿಸ್ಥಿತಿ ಬಿಗಡಾಯಿಸಿದೆ. ವಿಮಾನ ಸಂಚಾರದಲ್ಲಿ ವ್ಯತ್ಯಯ. ಇನ್ನು ದಟ್ಟವಾದ ಮಂಜಿನಿಂದಾಗಿ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಯಿತು. ಇದಲ್ಲದೆ ಉತ್ತರ ಪ್ರದೇಶದಲ್ಲೂ ರೈಲು ಪ್ರಯಾಣಕ್ಕೂ ಅಡಚಣೆಯಾಯಿತು. ಕೆಲವು ವಿಳಂಬವಾಗಿ ಸಂಚರಿಸಿದ್ವು. ನೋಯ್ಡಾದಲ್ಲೂ ಭಾರಿ ಮಂಜು ಆವರಿಸಿದ್ದು ಹೈವೇಯಲ್ಲಿ ವಾಹನ ಸವಾರರು ಪರದಾಡಿದ್ರು. ಸದ್ಯ ರಣಭೀಕರ ಚಳಿಗೆ ಉತ್ತರ ಭಾರತ ಕಂಗಾಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರ ರಾಜಧಾನಿ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಮೈ ಕೊರೆಯುವ ಚಳಿಯ ಜೊತೆಗೆ ಗಾಳಿಯೂ ಕೂಡ ವಿಷವಾಗ್ತಾ ಇದ್ದು ಭಾರಿ ಆತಂಕವನ್ನ ಸೃಷ್ಟಿ ಮಾಡಿದೆ. ಜನರ ಬದುಕೆ ತತ್ತರಿಸಿದೆ. ಮೈ ಕೊರೆಯುವ ಚಳಿಗೆ